ಪಾಕ್ಸೋ ಕೇಸ್ನಲ್ಲಿ ಸಿಲುಕಿರೋ ದೇವಮಾನವ ಮುತ್ಯಾಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇರೋ ಹೊತ್ತಲ್ಲೇ ಬೇಲ್ ಮೊರೆ ಹೋಗಿದ್ದವನಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ದೇವಮಾನವ ಮಲ್ಲಿಕಾರ್ಜುನ ಮುತ್ಯಾಗೆ ಶಾಕ್. ಜಾಮೀನು ಅರ್ಜಿ ವಜಾ, ಬಂಧನದ ಭೀತಿ ಶುರು. ನಾನೇ ದೇವ್ರು ಅಂತ ಹೇಳ್ಕೊಂಡು ಓಡಾಡೋ ದೇವಮಾನವನಿಗೆ ಈಗ ದೇವ್ರೇ ಕೈ ಹಿಡಿಬೇಕಾಗಿದೆ. ಯಾಕಂದ್ರೆ ಪೋಕ್ಸೋ ಕೇಸ್ನ ಸುಳಿಯಲ್ಲಿ ಸಿಲುಕಿರೋ ಮಲ್ಲಿಕಾರ್ಜುನ ಮುತ್ಯಾಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಮುತ್ಯಾ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಆಗಿದ್ದು ಎಲ್ಲಿ ಅಂದರ್ ಆಗ್ತಾರೋ ಅನ್ನುವಂತಹ ಭಯ ಹುಟ್ಕೊಂಡಿದೆ. ಮುತ್ಯಾ ಮೇಲೆ ಪೋಕ್ಸೋ ಕೇಸ್ ಬಿದ್ದಿದ್ದು. ಉತ್ತರ ಕರ್ನಾಟಕದ ಭಕ್ತರು ಕಂಗಾಲಾಗಿ ಹೋಗಿದ್ದಾರೆ. ನಮ್ಮ ದೇವ್ರು ಅಂತವ್ರಲ್ಲ, ನಮ್ಮ ದೇವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದರ ಮಧ್ಯೆ ನೋಟಿಸ್ ನೀಡಿದ ಪೊಲೀಸರು ವಿಚಾರಣೆ ಸಹ ನಡೆಸಿದ್ರು. ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದ ಪೊಲೀಸರು ಮುತ್ಯರ ಮೊಬೈಲ್ ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಪೊಲೀಸರ ಕೈಯಿಂದ ಪಾರಾಗಿದ್ದ ಮುತ್ಯ ಕೋರ್ಟ್ ಮೊರೆ ಹೋಗಿದ್ರು. ಬಂಧನದ ಸುಳಿಯಿಂದ ಪಾರಾಗೋದಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಆದ್ರೆ ಯಾದಗಿರಿ ಜಿಲ್ಲಾ ಪ್ರಧಾನ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು ಮುತ್ಯ ಭಕ್ತರಿಗೆ ನುಂಗಲಾಗದ ತುಪ್ಪವಾಗಿ ಪರಿಣಮಿಸಿದೆ. ಪೋಕ್ಸೋ ಕೇಸ್ ದಾಖಲಾದ್ರೂ ಪೊಲೀಸರು ಬಂಧಿಸಿಲ್ಲ. ಆತ ಕೋರ್ಟ್ನಲ್ಲಿ ಜಾಮೀನು ಸಿಕ್ತಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕದ ಭಕ್ತರು ಈಗ ಮುತ್ಯಾ ಕಡೆಗೆ ಕಣ್ಣಿಟ್ಟು ನೋಡ್ತಿದ್ದಾರೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ಅವರೆಲ್ಲ ಒಟ್ಟಿಗೆ ಬೆಳೀತಾ ಇದ್ದ ಸ್ನೇಹಿತರು. ಕೆಲವರು SSLC ಓದ್ತಾ ಇದ್ರೆ ಇನ್ನು ಕೆಲವರು 9ನೇ ಕ್ಲಾಸ್ ಓದ್ತಾ ಇದ್ರು. ಹೊಸ ಬಟ್ಟೆ ತರೋಕೆ ಅಂತ ಹೋಗಿದ್ದೆ ಓರ್ವನ ಪಾಲಿಗೆ ಕಂಟಕವಾಗಿದೆ. ಸ್ನೇಹಿತರು ಮಾಡಿದ್ದ ಸಂಚು ಕೇಳಿ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೋಗಿದ್ದು 3, ವಾಪಸ್ ಬಂದಿದ್ದು 2. ಒಬ್ಬ ಮಿಸ್ಸಿಂಗ್. ಭಯಾನಕ ಕತೆ ಬಿಚ್ಚಿಟ್ಟ ಅಪ್ರಾಪ್ತರು. ಪಾತಕ ಲೋಕ ಅನ್ನೋದು ಯಾವ ಮಟ್ಟಕ್ಕೆ ಚಾಚಿಕೊಂಡಿದೆ ನೋಡಿ. ಮುಗ್ಧ ಮನಸ್ಸಿನ ಹುಡುಗರನ್ನು ಬಿಡದೆ ಈ ಪಾಪಿಗಳ ಲೋಕ ಆವರಿಸಿಕೊಂಡಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಮಟ್ಟಿಗಿನ ಕ್ರಿಮಿನಲ್ ಐಡಿಯಾ ಮಾಡ್ತಾರೆ ಅಂತ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಗಿದೆ ಅಂತ ಹೊಸ ಬಟ್ಟೆ ತರೋದಕ್ಕೆ 3 ಸ್ನೇಹಿತರು ಹೋಗಿದ್ರು. ಆದ್ರೆ ವಾಪಸ್ ಬಂದಿದ್ದು ಮಾತ್ರ 2. ನಮ್ಮ ಮಗ ಎಲ್ ಹೋದ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಸಾವಿನ ರೋಚಕತೆ ಬಿಚ್ಕೊಂಡಿದೆ. ಬಳ್ಳಾರಿಯಲ್ಲದೆ ಅಪ್ರಾಪ್ತ ಬಾಲಕನ ಅಟ್ಟಹಾಸದ ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಇದೇ ಹೊತ್ತಲ್ಲದೆ ಈಗ ರಾಯಚೂರಲ್ಲದೆ ಭಯಾನಕ ಕ್ರೈಮ್ ಸ್ಟೋರಿಯೊಂದು ನಡೆದಿದೆ. ಇವರೆಲ್ಲ ಗುಂಡಸಾಗರ ಗ್ರಾಮದ 9, 10ನೇ ತರಗತಿ ವಿದ್ಯಾರ್ಥಿಗಳು. ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು. ಇನ್ನೇನು 2-3 ದಿನದಲ್ಲಿ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಗಿತ್ತು. ಹೀಗಾಗಿ ಹೊಸ ಬಟ್ಟೆ ತರುವುದಕ್ಕೆ ಅಂತ 3 ಬೈಕ್ನಲ್ಲಿ ಹೋಗಿದ್ದಾರೆ. ಇಲ್ಲೇ ನೋಡಿ, ಇಡೀ ಕಥೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು. ಹೋಗಿದ್ದು 3, ಆದರೆ ವಾಪಸ್ ಬಂದಿದ್ದು ಮಾತ್ರ 2. 3ನೇಯವನು ಎಲ್ ಹೋದ ಅನ್ನೋದು ನಿಗೂಢವಾಗಿತ್ತು. ಮನೆಯವರು ಊರೆಲ್ಲ ಹುಡುಕಿದ್ರೂ ಸಿಕ್ಕಿರ್ಲಿಲ್ಲ. ಯಾವಾಗ ಈ ಹುಡುಗರ ಬಳಿ ಬಂದ್ರೋ ಆಗ್ಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿದ್ದು. ಗೆಳೆಯನನ್ನೇ ಜಲಸಮಾಧಿ ಮಾಡಿದ್ದ ಸತ್ಯ ಬಿಚ್ಚಿಟ್ಟಿದ್ದು. ಬಟ್ಟೆ ತಕ್ಕಂತೆ ಇನ್ಫಾರ್ಮ್ ಮಾಡಿ ಒಟ್ಟು ಕರ್ಕೊಂಡ್ ಬಂದಾರ ಸರ್. ಮೋಸ ಮಾಡಿ ಕರ್ಕೊಂಡ್ ಬಂದಾರ ಸರ್. ಹೊಡಿಬೇಕಂದ್ರೆ ಕರ್ಕೊಂಡ್ ಬಂದಾರ. ನಮಗೆ ಸರ್ ಮುಂದಿನ ಅವ್ರ ಬಾಯಿ ಮೇಲೆ ಗೊತ್ತಾಯ್ತು ಸರ್. ನಾವು ಕರ್ಕೊಂಡು ಹೋಗಿ ಹೊರದಕ್ಕೆ ಲ್ಯಾಕ್ ಬಂದ ಅಂತ ಹೇಳಿ ಬೆಳಿಗ್ಗೆ ಹುಡುಕಾದೆ ಸರ್. ಬೆಳಿಗ್ಗೆ ಹುಡುಕಾಡಿ ನಾವು ಹುಡುಗರನ್ನ ಹಿಂಗ ಸೈಕಲ್ ಮಟ್ಟ ಮೇಲೆ ಮಧ್ಯಾಹ್ನ ಹೋಗ್ಯಾರ ಅಂದ ಮೇಲೆ ಸರ್ ಅವಾಗ ವಿಚಾರಣೆ ಮಾಡಿದಾಗ ಹುಡುಗರು ಅವಾಗ 7 ಬುಗುಳು ಬಿದ್ದು. ಆಮೇಲೆ ಹಿಂದಗಡೆ ಹೇಳಿದ್ರು ಸರ್. ಬಟ್ಟೆ ಖರೀದಿಗೆ ಹೋಗಿದ್ದ 3 ಮನೆಗೆ ವಾಪಸ್ ಹೊರಟಿದ್ರು. ಈ ವೇಳೆ ಕಾರ್ತಿಕ್ ಅನ್ನೋನಿಗೆ ಬಾಯಾರಿಕೆಯಾಗಿದೆ. ಹೀಗಾಗಿ ಗಾಡಿ ನಿಲ್ಲಿಸಿ ನೀರು ಕುಡಿಯೋದಕ್ಕೆ ಹೋಗಿದ್ದಾನೆ. ಆದ್ರೆ ಅಲ್ದೇ ಕರೆಂಟ್ ಶಾಕ್ ತಗುಲಿ ಪ್ರಾಣ ಬಿಟ್ಟಿದ್ದಾನೆ. ಸತ್ತು ಬಿದ್ದ ಸ್ನೇಹಿತನನ್ನ ನೋಡ್ತಿದ್ದಂತೆ ಉಳಿದವರಿಗೆ ನಡುಕ ಶುರುವಾಗಿದೆ. ಊರಿನವರಿಗೆ ಗೊತ್ತಾದ್ರೆ ತಾವೇ ಸಾಯಿಸಿದ್ದು ಅಂದ್ಕೊಳ್ತಾರೆ ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಸತ್ತು ಬಿದ್ದಿದ್ದವನನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಬಂದು ಗೋಣಿ ಚೀಲದಲ್ಲಿ ತುಂಬಿದ್ದಾರೆ.
ನಂತರ ಮೃತದೇಹಕ್ಕೆ ಕಲ್ಲು ಕಟ್ಟಿ ನೀರಿಗೆ ಎಸೆದಿದ್ದಾರೆ. ಈ ಸುದ್ದಿ ಕೇಳ್ತಿದ್ದಂತೆ ಹೆತ್ತವರ ಎದೆಯೇ ಒಡೆದು ಹೋಗಿದೆ. ಮಗನನ್ನ ಅವರೇ ಸ್ನೇಹಿತರೆ ಕೊಲೆ ಮಾಡಿ ಅವರನ್ನ ಕರಡಕಲ್ ಕೆರೆ ಲಿಂಗಸುಗೂರು ಅಲ್ಲಿ ಅವ್ರನ್ನ ಹಾಕಿರ್ತಾರೆ. ಬಾಡಿಯನ್ನು ರಿಕವರ್ ಮಾಡಿ ಆಸ್ಪತ್ರೆಗೆ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿದ್ದೇವೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಪಾತಕ ಲೋಕ ಅನ್ನೋದು ಅಪ್ರಾಪ್ತರ ಮನಸ್ಸನ್ನ ಯಾವ ಮಟ್ಟಕ್ಕೆ ಆವರಿಸಿದೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ವಿಶ್ವನಾಥ್ ಹೂಗ, ನ್ಯೂಸ್ 18 ರಾಯಚೂರು.